ಜಮೀರ್ ಅಹಮದ್ ಬೆಂಬಲಿಗರಿಂದ ಪಾದಯಾತ್ರೆ ಪಾಲಿಟಿಕ್ಸ್ ನಡೀತಾ ಇದೆ. ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೆಂಬಲಿಗರು ಧರಣಿಯನ್ನ ಕೋರಿದ್ದಾರೆ. ಯಾಕಂದ್ರೆ ಈಗ ನಡೀತಾ ಇರುವಂತಹ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂತಿಂತವರಿಗೆ ಕೊಡಿ ಅಂತೇಳಿ ಜಮೀರ್ ಅಹಮದ್ ಬೆಂಬಲಿಗರಿಂದ ಪಾದಯಾತ್ರೆ ಪಾಲಿಟಿಕ್ಸ್ ನಡೀತದೆ. ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೆಂಬಲಿಗರು ಧರಣಿ ಮಾಡ್ತಾ ಇದ್ದಾರೆ. ಮಾಜಿ ಕಾರ್ಪೊರೇಟ್ ಇಮ್ರಾನ್ ನೇತೃತ್ವದಲ್ಲಿ ಪಾದಯಾತ್ರೆ. ಪಾದರಾಯನಪುರ ಬಂದ್ ಘೋಷಿಸಿ ಬೆಂಬಲಿಗರ ಹೋರಾಟ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆ. ಪಾದರಾಯನಪುರ ಟು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಪಾದಯಾತ್ರೆ ಮೂಲಕ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಂಬಲಿಗರು. ನೋಡಿ, ಜಮೀರ್ ಅಹಮದ್ ಬೆಂಬಲಿಗರಿಂದ ಪಾದಯಾತ್ರೆಯ ಪಾಲಿಟಿಕ್ಸ್ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಾಯಿಸಿ ಬೆಂಬಲಿಗರ ಧರಣಿ. ಮಾಜಿ ಕಾರ್ಪೊರೇಟ್ ಇಮ್ರಾನ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇತ್ತು. ಅಂದ್ರೆ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋ ಉದ್ದೇಶ ಇಷ್ಟೇ. ಏನು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನದಿಂದ ಅವರಿಗೆ ಸಚಿವ ಸ್ಥಾನವನ್ನ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಎರಡನೇ ಪಟ್ಟಿ ಬಿಡುಗಡೆ ಆಗುವಂತ ಟೈಮ್ ಹತ್ರ ಬಂದಿದೆ. ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ಕೊಡಿ ಸಚಿವ ಸ್ಥಾನವನ್ನ ಅಂತೇಳಿ ಅವರ ಬೆಂಬಲಿಗರು ಈಗ ಧರಣಿಯನ್ನ ಮಾಡ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಎಸ್ ಬಸವರಾಜ್, ಮಾಜಿ ಕಾರ್ಪೊರೇಟ್ ಇಮ್ರಾನ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಹೇಗಿದೆ ಮತ್ತೆ ಇವತ್ತು ಸಿಗುತ್ತಾ, ಅಂದ್ರೆ ಸಚಿವ ಸ್ಥಾನ ಸಿಗುತ್ತಾ ಜಮೀರ್ ಅಹಮದ್ಗೆ ಅಂತ? ಇಂಚರ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆ ಪುನಸ್ಕಾರಗಳ ಮೊರೆ ಕೂಡ ಹೋಗಿರತಕ್ಕಂಥದ್ದು. ಈಗ ಮುಂದುವರೆದ ಭಾಗವಾಗಿ ಪಾದರಾಯನಪುರದಲ್ಲಿ ಕೂಡ ಅವರ ಏನು ಅಭಿಮಾನಿ ಬಳಗ ಏನಿದೆ, ಅವರ ಕಾರ್ಯಕರ್ತರು ಏನಿದ್ದಾರೆ, ಅವರು ಈಗ ಪ್ರತಿಭಟನೆ ಮತ್ತು ಪಾದಯಾತ್ರೆಯ ಮುಖಾಂತರ ಸಹಿತ ಅವರನ್ನ ಒಂದ್ ಕಡೆ ಸಚಿವರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಆಗಿರುವಂತಹ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಪ್ರತಿಭಟನೆ ಮತ್ತು ಪಾದಯಾತ್ರೆ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಅವರು ಜಮಾವಣೆಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇದ್ರಿ. ಈ ಹಿಂದೆ ಕೂಡ ಸಿದ್ದರಾಮಯ್ಯವ್ರನ್ನು ಕೂಡ ಭೇಟಿಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ರು. ಮತ್ತೆ ಅದರ ಮುಂದುವರೆದ ಚಾಮರಾಜಪೇಟೆಯಲ್ಲೂ ಕೂಡ ಹಲವು ಕಡೆ ಪ್ರತಿಭಟನೆ ಮಾಡಿ, ಮತ್ತೆ ಮಾನವ ಸರಪಳಿ ಮುಖಾಂತರ ಮಾಡಿ, ಮೌನವಾಗಿ ಕೂಡ ಪ್ರತಿಭಟನೆ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡಿದ್ರು. ಇದೀಗ ಮುಂದುವರೆದ ಭಾಗವಾಗಿ ಪಾದರಾಯನಪುರದಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಅವರ ಆಪ್ತರು ಮತ್ತು ಅಭಿಮಾನಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸಚಿವ ಸ್ಥಾನ ಬೇಕು ಅಂತೇಳಿ ಅವರ ಬೆಂಬಲಿಗರು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ.